ಪತ್ರವನ್ನ ಓದೋ ಸಮಯ ಅಲ್ವೇ? ಬನ್ನಿ ಪತ್ರ ಯಾರು ಎಲ್ಲಿಂದ ಬರೆದಿದ್ದಾರೆ ನೋಡೋಣ. ಗುರುಜಿ, ಪತ್ರವನ್ನ ಶಿವಮೊಗ್ಗದಿಂದ ಸೀತಾ ಅವರು ಬರೀತಿದ್ದಾರೆ. ಪೂಜ್ಯ ಗುರುಜಿಯವರಿಗೆ ನನ್ನ ಅಂತರಾಳದಿಂದ ಹೃದಯಪೂರ್ವಕ ನಮಸ್ಕಾರಗಳು ಹಾಗೂ ಜೀ ಕನ್ನಡ ವಾಹಿನಿಯವರಿಗೂ ಅನಂತ ನಮಸ್ಕಾರಗಳು ಅಂತಿದ್ದಾರೆ. ನಮಸ್ಕಾರ ಸೀತಾ ಅವರೇ. ಗುರುಜಿ, ಅವ್ರು ಕೇಳ್ತಿದ್ದಾರೆ ನವಗ್ರಹ ಹೋಮದ ಕುರಿತು. ನವಗ್ರಹ ಹೋಮ ಮಾಡಿಸಿದ್ರಂತೆ, ಆ ಹವಿಸ್ಸಿನ ಪುಡಿಯನ್ನ ಅವರು ಮತ್ತು ಅವ್ರ ಮಕ್ಕಳು ತಗೊಂಡಾಗಿಂದ ನರದೌರ್ಬಲ್ಯ ಮತ್ತು ಮಾನಸಿಕ ತೊಂದರೆಗೆ ಒಳಪಟ್ಟಿದ್ದಾರಂತೆ. ಗುರುಜಿ, ಹೀಗೆಲ್ಲ ಆಗೋದು ನಿಜವೇ? ಹಾಗೆ ಹೀಗೆ ಹೇಳ್ತಾರೆ, ಶಕ್ತಿ ದೇವತೆಗಳನ್ನ ನೆನ್ಸ್ಕೊಂಡ್ರೆ ಹಾಗೆ ಪೂಜಿಸಿದ್ರೆ ತೊಂದರೆ ಆಗ್ತಿದೆ, ಹಾಗಾಗಿ ನೀವು ಹೇಳ್ದ ಹಾಗೆ ಆ 5 ದೀಪಗಳನ್ನ ಹಚ್ಚೋದಕ್ಕೆ ಬಹಳನೇ ಭಯ ಆಗ್ತಿದೆ ಅಂತ ಹೇಳ್ತಾರೆ. ಗುರುಜಿ, ಹೀಗೆ ಒಂದು ಸಂದರ್ಭ ಒದಗಿ ಬರುತ್ತೆ, ಬಹಳಷ್ಟು ಜನ ಹೀಗೆ ಹೋಮ ಮಾಡಿಸ್ತಾ ಇರ್ತಾರೆ, ಆ ಹವಿಸನ್ನ ತಗೊಂಬಂದು ನೀವು ಪದೇ ಪದೇ ಹೇಳ್ತಿರ್ತೀರಾ ಅದನ್ನ ನಾವು ತಗೋಬೇಕು, ಅದು ಒಳ್ಳೇದು ಅಂತ. ಆದ್ರೆ ಬಹಳಷ್ಟು ಜನರಲ್ಲಿ ಈ ಒಂದು ಭಯ ನಾವು ನೋಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ. ಇದಕ್ಕೆ ನೀವೇನ್ ಹೇಳ್ತೀರಾ? ನೋಡಿ, ಹೋಮ ಮಾಡಿಸೋದ್ರಿಂದ, ಹೋಮಕ್ಕೆ ಬಂದಿರತಕ್ಕಂಥ ಫಲದಿಂದ ಅವನು ಒಳಭಾಗದಲ್ಲಿ ಭಸ್ಮವನ್ನು ತಿಂದಾಕ್ಷಣಕ್ಕೆ ಇದೆಲ್ಲ ತೊಂದರೆಗಳಾಗತ್ತೆ ಅನ್ನೋದು ಬಹಳ ದೊಡ್ಡ ಸುಳ್ಳು. ನೋಡಿ, ನಿಮಗಾಗಿರೋದು ಇಷ್ಟೇ, ಯಾರ ಹೆಸರಲ್ಲಿ ಹೋಮ ಮಾಡಿರ್ತೀರ, ಅಂದರೆ ನವಗ್ರಹ ಹೋಮ ಯಾರ ಹೆಸರಲ್ಲಿ ಮಾಡಿರ್ತೀರ ಅವನಿಗೆ ಆ ದೋಷ ಹೋಗಲಿ ಅಂತ ಅವ್ರು ಹೋಮ ಮಾಡಿರ್ತಾರೆ. ಅಕಸ್ಮಾತ್ ಮಾಡಿಸೋ ಅಂಥವ್ರು ಅರ್ಚಕರು ಯಾರಾದರೂ ಇರ್ತಾರೆ, ಅವ್ರ ಅಕಸ್ಮಾತ್ ಸುಳ್ಳು ಮಾಡಿಸಿದ್ರೆ, ಅಂದರೆ ಸರಿಯಾಗಿ ಶಾಸ್ತ್ರೋಕ್ತವಾಗಿ ಮಾಡದೇ ಇದ್ರೆ, ಒಂದು ಹವಿಸನ್ನ ಏನು ಹೇಳಿ ನೋಡಿ, ಇಂದ್ರಾಹಿಶ್ಚ ಶತ್ರುವೇ ನಮಃ ಅಂದರೆ ಇಂದ್ರ ಅವನಿಗೆ ಶತ್ರುವಾಗಲಿ ಅಂತ, ಇಂದ್ರಶ್ಚ ಶತ್ರುವೇ ನಮಃ ಅಂದರೆ ಇಂದ್ರ ನಮಗೆ ಶತ್ರುವಾಗಲಿ ಅಂತ. ನೀವು ಹೋಮ ಮಾಡಿದಾಗ ಇಂದ್ರಾಹಿಶ್ಚ ಶತ್ರು ಅಂತ ಎಳೆದಾಗ ಇವನು ಅವನಿಗೆ ಶತ್ರು, ಎಳೆದೇ ಇದ್ದಾಗ ಅವನು ಇವನಿಗೆ ಶತ್ರು. ಅಂದರೆ ಉಚ್ಚಾರಣೆ ಹೆಚ್ಚು ಕಮ್ಮಿ ಆಗಿಬಿಡ್ತು ಅಂದರೆ ಗೋವಿಂದ. ಅದಕ್ಕೋಸ್ಕರ ಮಂದಸ್ಮಿತಾಂ ದೇವೀಂ ಅಂದರೆ ನಗ್ತಾ ಇದ್ದಾಳು, ಮುಗುಳ್ನಗೆ ಇರೋಳು. ಮಂದಾಂ ಸ್ಮಿತಃ ಅಂದರೆ ಮಂದಾಂ ಸ್ಮಿತಃ ಅಂತ ಓದ್ಬಿಟ್ರೆ ಕೆಲವರು ಹಾಗೆ ಮಾಡಿ ಇಟ್ಬಿಡ್ತಾರೆ. ಕೆಲವು ಪುಸ್ತಕಗಳು ಪ್ರಿಂಟ್ ಮಾಡಿಬಿಟ್ರೆ ಅದು ಮಂದಾಂ ಸ್ಮಿತಃ ಅಂತ, ಆಗೇನಾಗತ್ತೆ ರೌದ್ರವಾಗಿರೋಳು ಅಂತ. ಹೀಗೆ ಒಂದಕ್ಕೊಂದು ಅರ್ಥ ಇಲ್ಲದೆ ಒಂದೇ ಸ್ವಲ್ಪ ಉಚ್ಚಾರಣೆ ಮೇಲೆ ಕೆಳಗೆ ಮಾಡಿಬಿಟ್ಟು ದೀರ್ಘವಾಗಿ ಓದ್ಬಿಟ್ರೆ ಓದೋ ಉಚ್ಚಾರಣೆಗಳು ಸರಿಯಾಗೋದಿಲ್ಲ ಅಂತಲೇ ಕೆಲವ್ರಿಗೋಸ್ಕರ ಆ ಕಾಲದಲ್ಲಿ ಏನು ಹೇಳ್ಬಿಟ್ರು, ನೀವು ಉಚ್ಚಾರಣೆಗಿಲ್ಲದೆ ಇದ್ದವ್ರು ಏನು ಮಾಡಿಬಿಡ್ತೀರ, ಸರಿಯಾಗಿ ಹೇಳ್ಕೊಳಕ್ಕಾಗಲ್ಲ, ನಾಲ್ಗೆ ಹೊರಳದೇ ಇದ್ದರೆ ಈ ಥರ ತೊಂದರೆ ಆಗತ್ತೆ ಅಂತ ಏನು ಮಾಡ್ಬಿಟ್ರು, ರೇ ಎಲ್ಲರೂ ಈ ಮಂತ್ರಗಳು ಹೇಳ್ಕೊಬೇಡ್ರಿ, ಇದು ಕೆಲವ್ರಿಗೆ ಮಾತ್ರ ಅಂತ ಹೇಳಿ ಇಟ್ಬಿಟ್ರು. ಯಾಕೆ ಗೊತ್ತಾ, ಬುದ್ಧಿವಂತರು ಅಂದರೆ ಮುಂದಿನ ಕಾಲ ಅಕಸ್ಮಾತ್ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನೀವು ಸುಮ್ಮನೆ ಎಲ್ಲ ಮೈ ಪರ್ಚ್ಕೊಂಡ ಅನ್ನೋ ಥರ ಆಗ್ಬಿಡುತ್ತೆ. ನವಗ್ರಹ ಶಾಂತಿ ಹೋಮವನ್ನು ನೀವು ಯಾರ ಹೆಸರಿಗೆ ಮಾಡಿದ್ರೋ ಅವ್ರು ಮಾತ್ರ ತಗೋಬಾರ್ದು ಅಂತಲ್ಲ, ವಿಚ್ಚಾಟನೆ ಅದು. ನವಗ್ರಹ ವಿಚ್ಚಾಟನೆ ಮಾಡಿದಾಗ ನವಗ್ರಹನ ಓಡಿಸಿ ಅಂತ ಹಾಕಿರ್ತೀವಿ, ಅದನ್ನ ಭಸ್ಮ ಯಾವನಾದ್ರೂ ಹಾಕುವಂತಾನ ಬಾಯಿಗೆ, ಏನಾಗುತ್ತೆ, ಬಿಟ್ಟು ನವಗ್ರಹ 3 ವಾಪಸ್ ಬಂದು ಆವರಿಸ್ಕೊಂಡ್ಬಿಟ್ಟಿರುತ್ತೆ. ಹೀಗೆ ಇಲ್ದೇ ಯಾವ್ದಾದ್ರು ಪೂಜೆಯನ್ನ ಮಾಡಿದಾಗ, ಶಕ್ತಿ ದೇವತೆ ಪೂಜೆ ಮಾಡಿದಾಕ್ಷಣಕ್ಕೆ ಈ ಥರ ಆಗತ್ತೆ ಅಂತ ಯಾವ ನನ್ನ ಮಗ ಹೇಳ್ದೋ ನಿಮಗೆ? ಖಂಡಿತ ಆಗಕ್ಕೆ ಸಾಧ್ಯವಿಲ್ಲ. ಧನ್ವಂತರಿ ಹೋಮ ಮಾಡೋದು ಅಂದರೆ ಧನ್ವಂತರಿಯನ್ನ ಭಸ್ಮವನ್ನು ತಗೊಂಡಾಗ ಆರೋಗ್ಯ ಫಲ ಸಿಗತ್ತೆ. ಆ ರಕ್ಷೆಯನ್ನು ಹಣೆಗೆ ಇಟ್ಕೋಬೇಕು. ಕೆಲವೊಂದು ನೋಡಿ, ಭಸ್ಮವನ್ನು ರಕ್ಷೆಯಾಗಿ ಇಟ್ಕೋಬೇಕು, ಕೆಲವೊಂದು ಮೃತ್ಯುಂಜಯದ ಭಸ್ಮವನ್ನು ದೇಹಕ್ಕೆ ತಗೋಬೇಕು, ಕೆಲವೊಂದನ್ನ ಮನೆಗೆ ದೃಷ್ಟಿಯಾಗಿ ಕಟ್ಟಬೇಕು. ಕಟ್ಟೋದನ್ನ ಬಾಯಿಗೆ ಹಾಕೊಳ್ಳೋದು, ಬಾಯಿಗೆ ಹಾಕೊಳ್ಳೋದನ್ನ ತಿನ್ನೋಕೆ ಬಿಡೋದು ಬಿಟ್ಟು ಇನ್ನೊಬ್ರಿಗೆ ಹಾಕೋದು, ಇಲ್ಲದೆ ಇದ್ರೆ ಹಣೆಗೆ ಇಟ್ಕೊಳ್ಳೋದು. ಹೀಗೆ ಉಲ್ಟಾ ಮಾಡಿಬಿಟ್ರೆ ನೀವು ಮಾಡಿರ್ತಕ್ಕಂಥ ತಪ್ಪುಗಳು ದೇವ್ರ ಮೇಲೆ ಹಾಕೋದೇನು ಪ್ರಯೋಜನ? ಅಥವಾ ಮಾಡಿಸೋ ಕ್ರಮ ಅದ್ಭುತವಾಗಿದ್ದರೆ ಕೆಲವರು ಮಾಡಿಸ್ತಾರೆ. ಏನು ಗೊತ್ತಾ, ಹವಿಸನ್ನು ಹಾಕಿಂದಾಗ ಎಲ್ಲೋ ಕೂತ್ಕೊಂಡು ಜಪ ನೋಡಿ, ಕೆಲವರೆಲ್ಲ ಜಪ ಮಾಡೋದು ಗೊತ್ತಿಲ್ಲ. ನವಗ್ರಹ ಜಪವನ್ನು ಮಾಡಬೇಕಾದ್ರೆ ಕ್ಷೀರತರ್ಪಣವನ್ನು ಕೊಡಲೇಬೇಕು ಅಂತ ಹೇಳ್ತೀವಿ. ಯಾವ ಕ್ಷೀರತರ್ಪಣ ಅಂದರೆ ಜಪದಲ್ಲಿ ಶಮಿಗ್ರ ಅನುಗ್ರಹ ಅಂತ ಹೇಳಿದಾಗ ಆ ಶಮಿನ ಪ್ರಾರ್ಥನೆ ಮಾಡ್ಕೊಂಡಾಗ ಶನಿ ಅವನು ಮಾಡ್ಕೋಬೇಕು. ಮೃತ್ಯುಂಜಯ ಅಂದರೆ ಮೃತ್ಯುನ ಜಯಕ್ಕೆ ಪರಿವರ್ತನೆ, ಹೀಗೆ ಹಾಕಬೇಕು. ಆ ಜಪಮಾಲೆಯನ್ನು ಮುಂಭಾಗಕ್ಕೆ ಹಾಕಿದ್ರೆ ಬಿಡ್ತು ಅಂತ, ಹೀಗೆ ಒಳಗಡೆ ಎಳ್ಕೊಂತು ಅಂದರೆ ಸ್ವೀಕಾರ ಅಂತ. ಅದನ್ನು ಸ್ವೀಕಾರ ಅಸ್ವೀಕಾರವನ್ನು ಮಾಡ್ತಾ ಇದ್ದಾರೋ ಜಪದಲ್ಲಿ ಗೊತ್ತಿರಲ್ಲ. ಹಾಲಲ್ಲಿ ಹೋಗಬೇಕು ಅಂದಾಗ ಹಾಲೆಲ್ಲೋ ಇರುತ್ತೆ, ಇವರೆಲ್ಲೋ ಜಪ ಮಾಡ್ತಾರೆ. ಜಪಮಾಲೆ ಜಪ ಮಾಡ್ತಾ ಮಾಡ್ತಾ ಹಾಲೊಳಗೆ ಹೋಗಿ ಮತ್ತೆ ಕೈಗೆ ಬರ್ತಾ ಇರಬೇಕು. ಈ ರೀತಿ ಅದನ್ನು ಕೊನೆಗೆ ಚೆಲ್ಲಬಿಡಬೇಕು. ಚೆಲ್ಲಬೇಕು ಅಂದರೆ ಅರ್ಘ್ಯವನ್ನು ಬಿಟ್ಟು ಅವರಿಗೆ ತರ್ಪಣವನ್ನು ಕೊಟ್ಟುಬಿಡೋದು. ಹೀಗೆಲ್ಲ ಮಾಡತಕ್ಕಂಥ ಒಂದು ಕ್ರಮಗಳಿದೆ. ಇದಕ್ಕೆ ಹೋಮ ವಿಧಾನಗಳಂತ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ತೋರಿಸ್ಬೇಕು ಅಂತ ಅನ್ಕೊಂತೀನಿ. ಸಮಯ ಬೇಕು, ಎಷ್ಟು ಅಂತ ಹೇಳೋದು, ನಾನು ಎಲ್ಲ ಕೂತ್ಕೊಂಡು ತೋರಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಕೆಲವೊಂದು ಹೇಳಿದಾಗ 4 ಜನಕ್ಕೆ ಇಷ್ಟವಾಗಿರೋದನ್ನ 3 ಜನಕ್ಕೆ ಹೇಳೋಕ್ಕಾಗಲ್ಲ, 100 ಜನಕ್ಕೆ ಇಷ್ಟವಾಗಿರೋದು 4 ಜನಕ್ಕೋಸ್ಕರ ತೋರ್ಸೋಕ್ಕೂ ಆಗಲ್ಲ ಅಲ್ವಾ? ಆದ್ದರಿಂದ ನೀವು ಮಾಡೋ ತಪ್ಪಿಗೆ ನೀವೇನಾದರೂ ಶಿಕ್ಷೆಯನ್ನು ಅನುಭವಿಸೋದಾದರೆ, ಆ ರೀತಿ ಪ್ರತಿಫಲ ಬಂದುಬಿಟ್ಟಿದ್ರೆ ದೇವರ ಮೇಲೆ ಖಂಡಿತ ಹಾಕಬೇಡಿ. ಇದು ಯಾವ ರೀತಿ ತೊಂದರೆಗಳಿಲ್ಲ. ದೀಪವನ್ನು ಹಚ್ಚೋದಾಕ್ಷಣಕ್ಕೆ ಯಾವುದಾದ್ರು ಭಯಗಳು ಬರ್ತಕ್ಕಂಥದ್ದಾಗಲಿ ಖಂಡಿತ ಇಲ್ಲವೇ ಇಲ್ಲ. ಎಲ್ಲೋ ಒದ್ರೆ ಎಲ್ಲೋ ಹಲ್ಲು ಮುರಿತು ಅಂತ ಯಾವುದೋ ಕೆಲಸಕ್ಕೆ ಯಾವುದೋ ಕೆಲಸಗಳು ಮಾಡೋಕ್ಕೆ ಸಾಧ್ಯವಿಲ್ಲ. ಎಲ್ಲವೂ ದೈವಾನುಗ್ರಹ. ಅದರಿಂದ ನಿಮಗೆ ಬೇಕಾಗಿರೋದು ದೈವ ನಂಬಿಕೆ. ಅದನ್ನು ಮಾಡಿ ಕ್ರಮಬದ್ಧವಾಗಿ ಮಾಡ್ಕೊಳ್ತಕ್ಕಂಥ ವಿಧಾನ. ಅದು ಹಣೆಗೆ ಹಚ್ಕೊಳ್ಳಿಂದಾಗ ಹಣೆಗೆ ಮಾತ್ರ ಹಚ್ಕೋಬೇಕು, ಎತ್ಕೊಂಡೋಗಿ ಬಾಯಿಗೆ ಹಾಕೊಳ್ಳೋದಲ್ಲ.
ವಿಭೂತಿಯನ್ನ ಇಂಥ ಜಾಗದಲ್ಲೇ ಹಾಕಿ ಅದನ್ನು ಪಟ್ನ ಕಟ್ಟಿ ಮೇಲೆ ದೃಷ್ಟಿ ಕಟ್ಟಿ ಅನ್ನೋದನ್ನ ದೃಷ್ಟಿ ಕಟ್ಟಬೇಕು, ಅದನ್ನು ಹಣೆಗೆ ಇಟ್ಕೊಳ್ಳೋದಲ್ಲ. ಈ ರೀತಿ ಹಣೆಗೆ ಇಟ್ಕೊಳ್ಳಿ ಅನ್ನೋದು ಬಾಯಿಗೆ ಹಾಕ್ಕೊಂಡ್ರೆ ಒಂದು ಪ್ರಭಾವ ಆಗುತ್ತೆ. ಅದರಿಂದ ಯಾವ್ಯಾವ್ದನ್ನ ಹೇಗೆ ಮಾಡಬೇಕು ಹಾಗಾಗಿ ಮಾಡಿದ್ರೇ ಅದು ಪ್ರಭಾವ. ನವಗ್ರಹಗಳಿಂದ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಬಾಯಿಗೆ ಹಾಕೊಳ್ಳೇಬಾರದು. ನವಗ್ರಹ ದೋಷಗಳನ್ನು ಯಾವತ್ತು ನಿವಾರಣೆ ಅಂತ ಕರಿತೀವಿ. ನಿವಾರಣೆ ಆದಮೇಲೆ ಅದನ್ನು ಸಂಕ್ಷಿಪ್ತವಾಗಿ ನಮಸ್ಕಾರ ಮಾಡಬೇಕು. ಆವಾಗ ಏನು ಮಾಡ್ತೀವಿ, ರಕ್ಷೆ ಅಂತ ಕೊಡ್ತಾರೆ. ಆ ರಕ್ಷೆನ ಮೊದಲು ದೇವಿಗೆ ಹಾಕ್ಬಿಡ್ತೀವಿ. ಅಂದರೆ ಯಾವ ದೇವಿ ಉತ್ಸವ ಮೂರ್ತಿ ಇರುತ್ತೋ, ಎಲ್ಲಿ ನವಗ್ರಹ ಶಾಂತಿ ಮಾಡಿಸ್ತಿರೋ ಅದನ್ನು ಮೊದಲೇ ಎತ್ಕೊಂಡಾಗ ದೇವ್ರಿಗೆ ಒಪ್ಪಿಸ್ಬಿಡ್ಬೇಕು. ದೇವ್ರಿಗೆ ಒಪ್ಪಿಸ್ಬಿಟ್ಮೇಲೆ ಭಗವಂತ ನೋಡಿ ನವಗ್ರಹ ಶಾಂತಿ ಮಾಡಿಸ್ಕೊಂಡಿದ್ದೀನಿ, ನಿನಗೆ ಒಪ್ಸಾಯಿತು, ಇನ್ನು ನಿನ್ನ ಹತ್ರ ಇಂದ ನಾನು ಆ ರಕ್ಷೆಯನ್ನು ಅದರಲ್ಲಿ ಪೂರ್ತಿಯಾಗಿ ತುಪ್ಪದಲ್ಲಿ ಮಾಡಿ ಆ ರಕ್ಷೆಯನ್ನು ಭಸ್ಮವನ್ನು ಹಚ್ಕೊಳ್ಳೋದು, ದಿನಾ ಹಚ್ಕೊಳ್ಳೋದು, ಅಷ್ಟು ಮಾತ್ರ ಮಾಡಿಕೊಂಡ್ರೆ ರಕ್ಷೆ ಇರುತ್ತೆ. ಒಳ್ಳೆಯದಾಗಲಿ.